ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವೆಲ್ಲ ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಅಂದರೆ ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀವಿ. ಗ್ರೀಷ್ಮ ಮತ್ತು ಅನ್ವಿಕ್ಗೆ ಕ್ರಿಸ್ಮಸ್ ಹಾಲಿಡೇಸ್ ಇದೆ, ಅದರಿಂದ ಊರಲ್ಲಿ ಒಂದೆರಡು ದಿನ ಇದ್ದು ಬರೋಣ ಅಂತ ಹೋಗ್ತಾ ಇದ್ದೀವಿ. ಗ್ರೀಷ್ಮ ಅನ್ವಿಕ್ ಇಬ್ರಿಗೂ ಊರಂದರೆ ತುಂಬಾ ಇಷ್ಟ. ಅಂದರೆ ಅಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡಿಕೊಂಡು ಕಾಲ ಕಳಿಬೋದು ಅಂತ. ನಾವೀಗ ನಗರಕ್ಕೆ ಬಂದು ತಲುಪಿದ್ದೀವಿ. ನಗರದಲ್ಲಿ ದೇವಸ್ಥಾನದ ಎದುರುಗಡೆ ಇರೋವಂಥ ರೋಡಲ್ಲಿ ಹೋಗ್ತಾ ಇದ್ದೀವಿ. ಹಾಗೆಯೇ ಮನೆಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಅಲ್ಲಿಂದ ಊರ ಕಡೆ ಹೊರಡ್ತಾ ಇದ್ದೀವಿ. ಕೆಲವೊಂದು ಸ್ಕೂಲ್ಗಳಲ್ಲಿ ಕ್ರಿಸ್ಮಸ್ಗೇನು ಹಾಲಿಡೇಸ್ ಅಂತ ಕೊಡಲ್ಲ, ಆದರೆ ಗ್ರೀಷ್ಮ ಮತ್ತು ಅನ್ವಿಕ್ ಸ್ಕೂಲಲ್ಲಿ ಪ್ರತಿ ವರ್ಷವೂ ಕ್ರಿಸ್ಮಸ್ಗೆ ಹಾಲಿಡೇಸ್ ಇರುತ್ತೆ. ಈಗ ಆಲ್ರೆಡಿ ನಾವು ಊರಿಗೆ ಬಂದು ತಲುಪಿದ್ವಿ. ಅನ್ವಿಕ್ ಊರಿಗೆ ಹೋಗಿ ತಲುಪಿದ ತಕ್ಷಣವೇ ಸೈಕಲ್ ರೈಡ್ ಮಾಡ್ತೀನಮ್ಮ ಅಂತ ಸೈಕಲ್ ರೈಡ್ ಮಾಡ್ತಿದ್ದಾನೆ. ಇವರೆಲ್ಲರೂ ಕೂಡ ಅನ್ವಿಕ್ಗೆ ಹೊಸ ಫ್ರೆಂಡ್ಸು. ನಾನು ಅವ್ರಿಗೆಲ್ಲ ಹೆಸ್ರೇನು ಅಂತ ಕೇಳ್ತಾ ಇದ್ದೆ. ನಾವು ಊರಿಗೆ ಹೋಗಿ ತಲುಪೋ ಅಷ್ಟರಲ್ಲೇ ಸಂಜೆ ಆಗಿತ್ತು. ಗ್ರೀಷ್ಮ ಮತ್ತು ಅನ್ವಿಕ್ ಇಬ್ಬರು ಅವ್ರವ್ರ ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ತಾ ಎಂಜಾಯ್ ಮಾಡ್ತಾ ಅವತ್ತಿನ ದಿನನ ಕಳೆದ್ರು. ಅದಾದಮೇಲೆ ಅದ್ರ ನೆಕ್ಸ್ಟ್ ಡೇ ವ್ಲಾಗ್ನೂ ಕೂಡ ನಾನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದರ ನೆಕ್ಸ್ಟ್ ಡೇ ಬೆಳಗ್ಗೆ ಟಿಫನ್ಗೆ ಹಸಿ ಅವರೆಕಾಳು ಮತ್ತು ತರಕಾರಿ ಎಲ್ಲ ಹಾಕಿ ಸಾಗು ಥರ ಮಾಡಿದ್ವಿ ಮತ್ತು ಚಪಾತಿಯನ್ನು ಮಾಡಿದ್ವಿ. ಇದನ್ನು ಸಾಗು ಅಂತಲೂ ಹೇಳ್ಬೋದು ಅಥವಾ ಗ್ರೇವಿ ಅಂತಲೂ ಹೇಳ್ಬೋದು. ಚಪಾತಿ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಎಲ್ಲರೂ ಟಿಫನ್ ಮುಗಿಸ್ಕೊಂಡು ಏನು ಆಟ ಆಡೋದು ನೆಕ್ಸ್ಟ್ ಅಂತ ಮಾತಾಡ್ತಾ ಕೂತಿದ್ದಾರೆ. ಇವರು ದೊರೆಯವ್ರ ಕಸಿನ್ ಮಕ್ಕಳು, ಅಂದರೆ ನನಗೆ ದೊಡ್ಡತ್ತೆ ಮೊಮ್ಮಕ್ಕಳು. ಎಲ್ಲರೂ ಮಾತಾಡ್ತಾ ಕೂತಿದ್ದಾರೆ ಯಾವ್ದು ಆಟ ಆಡೋಣ ನೆಕ್ಸ್ಟು ಅಂತ. ಚಾಮರಾಜನಗರದಲ್ಲಿ ಇಯರ್ ಎಂಡಿಂಗ್ ಅಂತ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ. ಅದಕ್ಕೆ ಒಂದು ಸಲ ಹೋಗಿ ನೋಡ್ಕೊಂಡು ಬರೋಣ ಅಂತ ನಾವೆಲ್ಲ ತಿಂಡಿ ತಿಂದ್ಕೊಂಡು ಬೆಳಿಗ್ಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಮಕ್ಕಳೆಲ್ಲ ಮನೇಲಿ ಆಟ ಆಡ್ತಾ ಇದ್ದಾರೆ. ಇದು ಎಲ್ಲಿ ಅಂತ ಹೇಳಿದ್ರೆ ಚಾಮರಾಜನಗರದಲ್ಲಿ ನಂದಿ ಭವನ ಅಂತ ಒಂದು ಚೌಲ್ಟ್ರಿ ಇದೆ, ಅಲ್ಲಿ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ. ನಾವು ಡಿಸ್ಕೌಂಟ್ ಸೇಲ್ನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಡಿಸ್ಕೌಂಟ್ ಸೇಲಲ್ಲಿ ತುಂಬಾ ವೆರೈಟೀಸ್ ಆಫ್ ಸ್ಯಾರೀಸ್ ಇತ್ತು. ಅಂದರೆ ಬನಾರಸ್ಸು, ಕಾಟನ್ನು, ರೇಷ್ಮೆ ಸೀರೆ, ಲಿನಿನ್ ಸೀರೆ, ಡೈಲಿ ಯೂಸ್ ಸೀರೆ ಇರ್ಬೋದು, ಕಿಡ್ಸ್ ವೇರು, ಪ್ಯಾಂಟು, ಶರ್ಟು, ಈ ರೀತಿ ಬೇರೆ ಬೇರೆ ವೆರೈಟೀಸ್ ಆಫ್ ಕ್ಲಾತ್ಸ್ಗಳನ್ನ ನಾವು ನೋಡ್ಬೋದಾಗಿತ್ತು. ನಾವೆಲ್ಲರೂ ಒಂದೊಂದು ಸಿಂಪಲ್ ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಸೇಮ್ ಪ್ಯಾಟರ್ನು ಡಿಫ್ರೆಂಟ್ ಕಲರ್ಸ್, ಅಂದರೆ ಲೈಟ್ ಕಲರ್ಸ್ನ ಸೆಲೆಕ್ಟ್ ಮಾಡಿದ್ವಿ. ಇದು ಕಾಟನ್ ವಿತ್ ಲೆನಿನ್ ಸ್ಯಾರಿ ಆಗಿತ್ತು. ಅದ್ರ ಜೊತೆ ಇದೊಂದು ಸಿಂಪಲ್ ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಮಕ್ಕಳೆಲ್ಲ ಕಳ್ಳ ಪೊಲೀಸ್ ಆಟ ಆಡ್ತೀವಿ ಅಂತ ಸ್ಲಿಪ್ನ ರೆಡಿ ಮಾಡ್ಕೋತಾ ಇದ್ದಾರೆ. ನಾವು ಚಿಕ್ಕವರಾಗಿದ್ದಾಗ ಈ ಆಟಗಳನ್ನೇ ಆಡ್ಕೊಂಡು ಬೆಳೆದಿದ್ದು. ಅಂದರೆ ಕಳ್ಳ ಪೊಲೀಸ್ ಇರ್ಬೋದು, ಸೆಟ್ ಆಟ, ಲಗೋರಿ, ರಾಮ ಭೀಮ ಸೋಮ, ಬುಗುರಿ ಆಟ, ಹಳ್ಳಿಗುಳಿ ಮನೆ, ಚೌಕಾಬಾರ ಮತ್ತು ರಿಂಗ್ ಆಟ, ಕುಂಟೆಬಿಲ್ಲೆ, ತುಂಬ ವೆರೈಟೀಸ್ ಆಫ್ ಆಟಗಳನ್ನ ಆಡ್ಕೊಂಡು ಬೆಳೆದಿದ್ದು ನಾವೆಲ್ಲ. ಆದರೆ ಈಗಿನ ಜನ್ರೇಷನಲ್ಲಿ ಮಕ್ಕಳುಗಳಿಗೆ ಆಟ ಅಂತಂದರೆ ಮೊಬೈಲಲ್ಲಿ ಗೇಮ್ಸ್ ಆಡೋದು, ಜೊತೆಗೆ ಕಾರ್ಟೂನ್ಸ್ ನೋಡೋದು ಟಿ ವಿಯಲ್ಲಿ, ಇದಿಷ್ಟೇ ಅವರ ಎಂಟರ್ಟೈನ್ಮೆಂಟ್ ಮತ್ತು ಆಟ ಅಂತ ಅಂದ್ಕೊಂಡಿರ್ತಾರೆ. ಅದರಿಂದ ಪೇರೆಂಟ್ಸ್ಗಳು ಆದಷ್ಟು ಮಕ್ಕಳುಗಳಿಂದ ಮೊಬೈಲ್ ಮತ್ತು ಟಿ ವಿಯನ್ನು ಅವಾಯ್ಡ್ ಮಾಡಿ ಬೇರೆ ಬೇರೆ ಹೊಸ ಆಟಗಳನ್ನು ಇಂಟ್ರೊಡ್ಯೂಸ್ ಮಾಡಿ, ನಾವು ಯಾವ ರೀತಿ ನಮ್ಮ ಕಾಲದಲ್ಲಿ ಚೈಲ್ಡ್ಹುಡನ್ನು ಯಾವ ರೀತಿ ಎಂಜಾಯ್ ಮಾಡ್ತಿದ್ವಿ, ಅದೇ ರೀತಿ ಈಗಿನ ಕಾಲದ ಮಕ್ಕಳುಗಳಿಗೂ ಕೂಡ ಒಂದಷ್ಟು ಎಂಟರ್ಟೈನ್ಮೆಂಟಾಗಿ ಆಟಗಳನ್ನ ಯಾವ ರೀತಿ ಆಡ್ಬೋದು ಮತ್ತು ಯಾವ ರೀತಿ ಆಡಬೇಕು ಅನ್ನೋದನ್ನು ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ. ಮಕ್ಕಳೆಲ್ಲರೂ ಆಟ ಮುಗಿಸ್ಕೊಂಡು ಈಗ ಊಟ ಮಾಡ್ತಾ ಇದ್ದಾರೆ. ಊಟಕ್ಕೆ ಮಧ್ಯಾಹ್ನ ಸೊಪ್ಪು ಸಾಂಬಾರು ಮಾಡಿದ್ವಿ. ಎಲ್ರದ್ದು ಊಟ ಆದಮೇಲೆ ಗ್ರೀಷ್ಮ ಮತ್ತು ಅನ್ವಿಕ್ ಕಸಿನ್ ಸಿಸ್ಟರ್ ಆಗಿರೋಂತಹ ಸಾನ್ವಿ ನಾನು ಸಾಂಗ್ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಯಾವ ರೀತಿ ಹೇಳ್ತಾಳೆ ಅಂತ ಕೇಳೋಣ ಬನ್ನಿ. ಮಹಾದೇವ ಮಹಾ
ತುಂಬಾ ಸೂಪರಾಗಿ ಹೇಳೋದಲ್ವ ಸಾಂಗ್ಸ್ನ. ಮಕ್ಕಳೆಲ್ಲ ಆ ದಿನ ಫುಲ್ಲು ಈ ರೀತಿಯೇ ಎಂಜಾಯ್ ಮಾಡ್ಕೊಂಡು ಕಳೆದ್ರು. ಅದಾದಮೇಲೆ ಅದ್ರ ನಾಳೆಗೆ ನಾವು ಕೂಡ ಮತ್ತೆ ಮೈಸೂರಿಗೆ ರಿಟರ್ನ್ ಬರ್ತಾಯಿದ್ದೀವಿ. ನಮ್ಮ ಜೊತೆ ವೆಂಕಟೇಶ್ ಅಂಕಲ್ ಕೂಡ ಬರ್ತಾಯಿದ್ದಾರೆ, ಅವ್ರಿಗೇನೋ ಕೆಲಸ ಇದೆ ಅಂತ. ಇದಿಷ್ಟು ಕ್ರಿಸ್ಮಸ್ ಹಾಲಿಡೇಸಲ್ಲಿ ಊರಿಗೋಗಿ ಬರೋ ತನಕ ಇರೋಂತಹ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ಕೂಡ ನಮಸ್ಕಾರ.